ಇನ್ನೊಬ್ರು ನಮ್ಮ ಜೊತೆಲಿ ಹಳೆ ಹುಲಿ ಇದಾರೆ. ದಾದಾ, ನಿಮಗೆ ಏನ್ ಅನ್ಸುತ್ತೆ ಈ ನಾಟಕ ಎಲ್ಲ? ನೀವು ನಿಮ್ಮ ಅಂದ್ರೆ ನಮ್ಮ ವಯಸ್ಸಲ್ಲಿದ್ದಾಗ ನೀವೆಲ್ಲ ಆಡಿದ್ರ ನಾಟಕ ಎಲ್ಲ? ಆಡಿದ್ವಿ. ಹಾ, ಯಾವ್ಯಾವ ಪಾತ್ರ ಮಾಡಿದ್ರಿ? ರಾಮಾಯಣದಲ್ಲಿ ಮಾಡಿದ್ರಿ ನೀವು. ಮತ್ತೆ ಈ ನಾಟಕ ಎಲ್ಲ ನಿಮ್ಗೆಲ್ಲ ಹುಚ್ಚಲ್ವಾ? ನೋಡ್ಬೇಕು, ಅಭಿನಯಿಸ್ಬೇಕು ಅಂತ ತುಂಬಾ. ನೋಡಿ, ಹಳೆ ಹುಲಿಗಳು ನಮ್ಮ ಜೊತೆ ಇದ್ದಾರೆ. ಇವರು ತುಂಬಾ ನಾಟಕ ಎಲ್ಲ ಆಡಿದ್ದಾರೆ ಸೊ ನಮ್ಮ ವಯಸ್ಸಲ್ಲಿ. ಸೊ ಈಗ ವಯಸ್ಸಾಗಿದೆ, ಬಟ್ ಆದ್ರೂ ಆ ಹುಚ್ಚು ಬಿಡಲಿಲ್ಲ, ಅಂದ್ರೆ ನೋಡೋ ಹುಚ್ಚು ಇರುತ್ತಲ್ವಾ. ಸೊ ಹಳ್ಳಿಗರಾಗಿ ಅದನ್ನ ನೋಡ್ಲೇಬೇಕು. ಅಂತ ಅಲ್ಲ, ಅದು ಜ್ಞಾನವೇ ಆಯ್ತದೆ, ಅದು ತಲೆಗೆ ಕಣ್ಕೊಂಡ್ರೆ ಅದು ನೋಡ್ಬೇಕು ಕಲೆ. ಅಂದ್ರೆ ಆ ಕಲೆ ಹುಚ್ಚು ಅಂತ ನೋಡ್ಬೇಕು, ಇದ್ ಮಾಡ್ಬೇಕು ಅಂದ್ರೆ ನಮಗೂ ನಾಟಕ ಅಂದ್ರೆ ತುಂಬಾ ಇಷ್ಟ. ಸೊ ಹಂಗೆ. ಮತ್ತೆ ನಮ್ಮ ಜನತೆಗೆ ಏನಂತೀರಾ, ನಮ್ಮ ಆಡಿಯನ್ಸ್ಗೆ ಏನಂತೀರಾ? ಅಂದ್ರೆ ನಮ್ಮ ಜನಗಳಿಗೆ ಏನ್ ಹೇಳ್ತೀರಾ ಈ ನಾಟಕದ ಬಗ್ಗೆ? ಇದು ಎಲ್ಲ ಚೆನ್ನಾಗಿ ಆಡ್ತಾರೆ. ಯಾವ ಇದಿಲ್ಲ, ನೋಡೋದಕ್ಕೆ ಖುಷಿ ಆಗ್ತದೆ. ಎಲ್ಲ ಚೆನ್ನಾಗಿ ಆಡಿದ್ರೆ ಜ್ಞಾನವೇ ಇದೆ, ಖುಷಿ. ಹಂಗೆ. ತುಂಬಾ ಧನ್ಯವಾದಗಳು. ಇನ್ನೊಬ್ರು ಇದಾರೆ, ಅಜ್ಜಿ. ನಮಗೆ ಅಜ್ಜಿನೇ ಆಗ್ಬೇಕು. ಬರ್ತೀನಿ ಅಲ್ಲಿಗೆ. ನಿಮ್ಗೆ ಈ ನಾಟಕ ನೋಡೋದೆಲ್ಲ ಅಂದ್ರೆ ಫಸ್ಟ್ ಇಂದ ಅಭ್ಯಾಸನ? ನಮ್ಗೆ ನಾಟಕ ಆಡ್ತಾವ್ರೆ, ಚೆನ್ನಾಗ್ ಖುಷಿ ನಮ್ಗೆ. ಒಳ್ಳೇದಾಯ್ತು. ನಾವ್ ಎದ್ದು ಕರ್ಕೊಂಡು ಹೋದ್ರು ಚೆನ್ನಾಗ್ ಆಡ್ತಾರೆ. ಒಳ್ಳೆ ಕೆಲಸ ತಂದವ್ರೆ, ಚೆನ್ನಾಗ್ ಆಡ್ತಾರೆ. ನಮ್ಗೆ ಖುಷಿ. ತಾತ ಇದ್ರು, ಅವ್ರು ಚೆನ್ನಾಗಿ ಆಡ್ತಿದ್ರು. ತುಂಬಾ ಧನ್ಯವಾದಗಳಮ್ಮ. ಸೊ ಕಡೆ ಶನಿವಾರದ ಪ್ರಯುಕ್ತ ನಮ್ಮ ವಿಶೇಷ ದೇವರು ಶನಿ ದೇವರು ಅವರ ಅಲಂಕಾರ ಹೇಗೆ ಮಾಡಿದ್ದಾರೆ ನೋಡಿ. ಸೊ ನಾಟಕ ಆಡೋಕ್ಕೆ ಎಲ್ಲ ಸಿದ್ಧವಾಗಿದ್ದೀವಿ. ಶನಿ ದೇವರನ್ನು ನೆನೆಸ್ಕೊಬೇಕು. ಕಷ್ಟ ಬಂದಾಗ ನೆನೆಸ್ಕೊಳ್ಳೋದಲ್ಲ, ಎಲ್ಲ ದೇವರನ್ನು ಪೂಜೆ ಮಾಡಬೇಕು, ನೆನೆಸ್ಕೋಬೇಕು ಅಲ್ವಾ? ನೋಡಿ, ಈ ಪೂಜೆಗೆ ಸಿದ್ಧತೆ ಮಾಡ್ತಿದ್ದಾರೆ ರಾಮದೇವಣ್ಣವರು ಅಂತ. ಇವರು ಪೂಜೆ ಮಾಡೋರು, ದೇವಸ್ಥಾನದ ಮಾಲೀಕರು. ಆ್ಯಂಡ್ ಇವರೆಲ್ಲ ಪಾತ್ರಧಾರಿಗಳು. ನಮ್ಮ ಎಷ್ಟು ಅಲ್ಲಿದ್ದಾರೆ. ಶನಿದೇವರ ಮೂರ್ತಿ ಇಲ್ಲಿದೆ. ಕಾಕವಾಹನ, ಕಲಿಪುರುಷ, ಮೈ ಝುಮ್ ಅನ್ನುತ್ತೆ. ಸೊ ಈಗ ಬನ್ನಿ ಮಾತಾಡ್ಸೋಣ. ಸೊ ಇಲ್ಲಿ 2 ಶನಿ ಮದ್ವೆ ಮಾಡಿದವರು ಇದ್ದಾರೆ. ಸೊ ಅವ್ರಿಗೆ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್, ನೀವು ಎಷ್ಟು ವರ್ಷದಿಂದ ಡ್ರಾಮಾ ಮಾಡ್ತಿದ್ದೀರಾ? 5-6 ವರ್ಷದಿಂದ ಮಾಡ್ತಾ ಇದ್ದೇವೆ. ನಿಮ್ಗೆ ನಾಟಕ ಅಂದ್ರೆ ಹುಚ್ಚ? ಹುಚ್ಚು. ಮಾತ್ರಕ್ಕೆ 1,330 ಕೋಟಿ ದೇವಾನು ದೇವತೆಗಳು ವೇದಾರಿ ದಿಕ್ಕೆಟ್ಟಿ ಓಡಿ ಹೋಗುತ್ತಿರುವಾಗ ಒಂದು ಮನುಜನಾದ ನೀನು ವೇದವನ್ನು ಬಿಡಲೆಂದು ಯಾವ ಗಳಿಗೆಯಲ್ಲಿ ಅಪಹಾಸ್ಯ ಮಾಡಿ ಜರಿದೆಯೋ ಮೊದಲು ನಿನ್ನ ಕನ್ಯಾ ರಾಶಿಗೆ ಪ್ರವೇಶ ಮಾಡುವೆವು. ಮುಂದೆ ನಿನ್ನ ಪಾಡೇನಾವುದು ನೋಡುತ್ತಾ ಇರುವುದ ಅಂದ್ರೆ ಇದು ನಿಮ್ ಚಿಕ್ಕ ವಯಸ್ಸಿಂದ ನೀವು ಮಾಡ್ಕೊಂಡ್ ಬಂದಿದ್ರಾ? ಮತ್ತೆ ಇವಾಗಿನ ಜನರೇಷನ್ ಅಲ್ಲಿ ಮೊಬೈಲು ಅವೆಲ್ಲ ಸಿನಿಮಾ ಇರ್ಬೇಕಾದ್ರೆ ಈ ನಾಟಕ ಅವೆಲ್ಲ ಏನ್ ಅನ್ಸುತ್ತೆ ನಿಮ್ಗೆ?
ಇವಾಗ ಜನರೇಷನ್ಗೆ ಹಳೇದು ಅಂತ ಇದ್ದಿದ್ರೆ ಹಳೆ ಕಲಾವಿದ ಅಂತ ಇದ್ದಿದ್ರೆ ಅದು ಒಂದು ಇದು ಇರುತ್ತೆ. ಹಂಗೆ ಮತ್ತೆ ನಮ್ಮ ಜನಗಳಿಗೆ ಏನಂತೀರಾ? ಜನಗಳಿಗೆ ಸೊ ಇದೇ ತರ ಇದು ಮಾಡ್ತಾ ಜೂನಿಯರ್ಸ್ ಇದೇ ತರ ಕಲಾವಿದರಾಗಿ ಇದೇ ತರ ನಾಟಕ ತುಂಬಾ ಧನ್ಯವಾದಗಳು.